ಬೀದರ್ ನಗರದಲ್ಲಿ ನಡೆದಿರ್ತಕ್ಕಂಥ ರಾಜ್ಯವೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ATM ದರೋಡೆ ಪ್ರಕರಣ ಮಾಸುವ ಮುನ್ನವೇ ಕಲಬುರಗಿ ನಗರದಲ್ಲಿ ಮತ್ತೊಂದು ATM ದರೋಡೆ ಪ್ರಕರಣ ನಡೆದಿರ್ತಕ್ಕಂಥದ್ದು. ಕಲಬುರಗಿ ನಗರದ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ಪೂಜಾರಿ ಚೌಕ್ನಲ್ಲಿ SBI ATM ಅನ್ನು ತಡರಾತ್ರಿ ಏನು ಅಂತಾರೆ ಕದಿಮರು ಏನು ದೋಚಿಕೊಂಡು ಹೋಗಿರ್ತಕ್ಕಂಥದ್ದು. ಸದ್ಯ ನಾನು ಅದೇ ATMನಲ್ಲಿ ಇರ್ತಕ್ಕಂಥದ್ದು. ಹರಿಯಾಣ ಮೂಲದ ಏನು ಗ್ಯಾಂಗ್ ಈ ಒಂದು ATMಗೆ ತಡರಾತ್ರಿ ಅಂದರೆ ಸುಮಾರು 3 ಗಂಟೆ 5 ನಿಮಿಷದ ವೇಳೆಗೆ ಏನು ಅಂತಾರೆ ATMಗೆ ನುಗ್ಗಿ ಸದ್ಯ ಇಡೀ ATM ಅನ್ನು ದೋಚ್ಕೊಂಡು ಹೋಗಿದ್ದಾರೆ. ಇದರಲ್ಲಿರ್ತಕ್ಕಂಥ 18 ಲಕ್ಷ ರೂಪಾಯಿ ಅಂದರೆ ನಿನ್ನೆ ಏನು SBI ಬ್ಯಾಂಕ್ ಸಿಬ್ಬಂದಿ ಈ ಒಂದು ATMಗೆ ಅಂದರೆ ಪೂಜಾರಿ ಚೌಕ್ನಲ್ಲಿರ್ತಕ್ಕಂಥ ATMಗೆ 18 ಲಕ್ಷ ಅಮೌಂಟನ್ನು ಹಾಕಿದ್ರು. ಆ 18 ಲಕ್ಷ ಅಮೌಂಟನ್ನು ಏನು ಗ್ಯಾಂಗ್ ಏನಿದೆ ಈ ರಾಬರಿ ಗ್ಯಾಂಗ್ ಸದ್ಯ ಏನು ಅಂತಾರೆ ದೋಚ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು ಈ ATMಗೆ ಎಂಟ್ರಿ ಕೊಟ್ಟಂಥ ಗ್ಯಾಂಗ್ ಫಸ್ಟ್ಗೆ ಏನು ಇಲ್ಲಿರ್ತಕ್ಕಂಥ CCTVಗಳಿಗೆ ಬ್ಲ್ಯಾಕ್ ಸ್ಪ್ರೇಯನ್ನು ಮಾಡಿದ್ದಾರೆ. ಯಾಕಂತಂದರೆ CCTVಯಲ್ಲಿ ತಾವು ಗುರುತಿಸ್ಕೋಬಾರ್ದು ಮತ್ತು ತಮ್ಮ ಚೆಹರೆ ಕಾಣಬಾರ್ದು ಅನ್ನೋಂಥ ಉದ್ದೇಶದಿಂದ ಇವುಗಳಿಗೆಲ್ಲವೂ ಕೂಡ ಬ್ಲ್ಯಾಕ್ ಸ್ಪ್ರೇ ಮಾಡಿ ನಂತರ ಏನು ಅಂತಾರೆ ಗ್ಯಾಸ್ ಕಟ್ಟರನ್ನು ಬಳಸಿ ಇಡೀ ATM ಅನ್ನು ದೋಚ್ಕೊಂಡು ಹೋಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಏನು ಅಂತಂದರೆ ATMನ ಏನು ದುಡ್ಡು ಇರುತ್ತೆ ATMನಲ್ಲಿರ್ತಕ್ಕಂಥ ದುಡ್ಡನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಉದ್ದೇಶದಿಂದನೇ ಗ್ಯಾಸ್ ಕಟ್ಟರನ್ನು ಬಳಸಿ ATMನ್ನು ಸದ್ಯ ಏನು ಅಂತಂದರೆ ಒಡೆದು ಹಾಕಿರ್ತಕ್ಕಂಥದ್ದು. ಇಡೀ ATMನಲ್ಲಿರ್ತಕ್ಕಂಥ 18 ಲಕ್ಷ ರೂಪಾಯಿ ಕ್ಯಾಶ್ ಏನಿತ್ತು ಅವೆಲ್ಲವನ್ನು ಕೂಡ ದೋಚಿಕೊಂಡು ಸದ್ಯ ಗ್ಯಾಂಗ್ ಪರಾರಿಯಾಗಿದೆ. ತಡರಾತ್ರಿ ಏನು ಸುಮಾರು 3 ಗಂಟೆ ನಡೆದಿರ್ತಕ್ಕಂಥ ದರೋಡೆ ಪ್ರಕರಣ. ತಕ್ಷಣವೇ ಏನು ಅಂತಂದರೆ ಇಲ್ಲಿಂದ ಮುಂಬೈ ಬ್ರಾಂಚ್ಗೆ ಸೈರನ್ ಹೋಗುತ್ತೆ. ಆ ಸೈರನ್ ಮುಖಾಂತರ ತಿರುಗಿ ಏನು ಕಲಬುರಗಿ ನಗರ ಪೊಲೀಸರಿಗೆ ಏನು ಅಂತಾರೆ ಮಾಹಿತಿ ಬಂದಿರುತ್ತೆ. ತಕ್ಷಣವೇ ಅಲರ್ಟ್ ಆದಂಥ ಪೊಲೀಸರು ಏನು ನಸುಕಿನ ಜಾವ 4 ಗಂಟೆಗೆ ATMಗೆ ಎಂಟ್ರಿ ಕೊಡ್ತಿದ್ದಂತೆ ಈ ಕಳ್ಳತನ ಪ್ರಕರಣ ಸದ್ಯ ಬಯಲಿಗೆ ಬಂದಿರತಕ್ಕಂಥದ್ದು. ಸದ್ಯ 18 ಲಕ್ಷ ದೋಚ್ಕೊಂಡು ಹೋದಂಥ ಕದಿಮರು ಯಾರು ಮತ್ತು ಬೀದರ್ ಮತ್ತು ಈ ಕಲಬುರಗಿ ಘಟನೆಗೂ ಲಿಂಕ್ ಇದೆಯಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸದ್ಯ ಸಬರ್ಬನ್ ಪೊಲೀಸ್ ಠಾಣೆಗೂ ಪೊಲೀಸರು ಕೂಡ ಸದ್ಯ ಹುಡುಕಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.